ಇದು ಒಂದು ಅನುಭವ. ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಮಗುವಿಗೆ, ವಿದ್ಯಾರ್ಥಿಗೆ ಲೆಕ್ಕ ಅಥವಾ ಗಣಿತ, ಮ್ಯಾಥಮ್ಯಾಟಿಕ್ಸ್ ಈ ಸಬ್ಜೆಕ್ಟ್ನಲ್ಲಿ ಯಾವಾಗಲೂ 1-2 ನಂಬರು ಟೆಸ್ಟ್ಗಳಲ್ಲಿ ಬರ್ತಾಯಿತ್ತು. ತಂದೆ ತಾಯಿಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಉಪಾಧ್ಯಾಯರುಗಳು ಸುಮ್ಮನೆ ಆ ಮಗುವಿಗೆ ಬೈತಾಯಿದ್ರು, ಓದಲ್ಲ ನೀನು ಅಂತ. ನಾನು ಟೀಚರ್ಸ್ ಟ್ರೈನಿಂಗಿಗೆ ಅಲ್ಲಿಗೆ ಹೋಗ್ತಾ ಇದ್ದೆ. ಒಂದು ದಿನ ಆ ಮಗುವಿನ ಕರೆದು ಕೇಳಿದೆ, ಯಾಕೆ ನಿನಗೆ ಬರ್ತಾ ಇಲ್ವಲ್ಲ ನಂಬರು, ಏನು ಮಾಡ್ತಿದ್ಯಾ, ಓದಲ್ವಾ ಮನೆಯಲ್ಲಿ ಅಂತ. ಓದ್ತೀನಿ ಸರ್, ಅದು ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ ಒಂದು ವಿದ್ಯಾರ್ಥಿ ಹೇಳ್ದ. ಆಗ ನಾನು ಮ್ಯಾಥಮ್ಯಾಟಿಕ್ಸ್ ಟೀಚ್ ಮಾಡುವ ಉಪಾಧ್ಯಾಯರನ್ನ ಕರೆದು ಪ್ರತಿದಿನ 10 ನಿಮಿಷ ಈ ಮಗುವಿನ ಜೊತೆ ನೀವು ಕೂತ್ಕೊಂಡು ನಾನು ಹೇಳೋಗೆ ದಯವಿಟ್ಟು ಹೇಳ್ಕೊಡಿ ಅಂತ ಕೇಳಿದೆ. ಒಪ್ಕೊಂಡ್ರು. ಆಗ ನಾನು ಫಸ್ಟು 1 ವಾರ ಚಿಹ್ನೆಗಳು, ಡಿವೈಡೆಡ್ ಬೈ, ಪ್ಲಸ್, ಮೈನಸ್ ಹೀಗೆ ಇರ್ತಕ್ಕಂಥ ಚಿಹ್ನೆಗಳನ್ನು ಮೊದಲು ಎಕ್ಸ್ಪ್ಲೈನ್ ಮಾಡಿ ಅದೇನು ಅಂತ ಹೇಳಿದೆ. ಅದಾದಮೇಲೆ ಸಣ್ಣ ಸಣ್ಣ ಅಂಕೆಗಳನ್ನು ಕೊಟ್ಟು ಆ ಒಂದು ಚಿಹ್ನೆಗಳನ್ನು ಯೂಸ್ ಮಾಡೋದನ್ನು ಹೇಗೆ ಅಂತ ಹೇಳಿಕೊಟ್ಟೆ. ಇದು ಸುಮಾರು 4 ಪೀರಿಯಡಲ್ಲಾಯಿತು. ಆಮೇಲೆ ಪ್ರತಿಯೊಂದು ಪುಸ್ತಕದ ಮ್ಯಾಥಮ್ಯಾಟಿಕ್ಸ್ ಪುಸ್ತಕವನ್ನು ಇಟ್ಕೊಂಡು ಆ ಪುಸ್ತಕವನ್ನು ಇಂಗ್ಲೀಷ್ ಅಥವಾ ಕನ್ನಡ ಓದೋ ಹಾಗೆ ಪೂರ್ತಿ ಓದುವ ಹಾಗೆ ಮಾಡಿ ದಿನ ಒಂದು ಲೆಸನ್ ಅಂತ ಹೇಳಿದೆ. ಇದು 1 ವಾರ ಆಯಿತು. ಹೀಗೆ ಮಾಡಿದ ಮೇಲೆ ಅಭ್ಯಾಸ 1, ಅಭ್ಯಾಸ 2ರ ಮಾದರಿ ಲೆಕ್ಕಗಳನ್ನು ಮಕ್ಕಳಿಗೆ ಹೇಳಿ ಏನು ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದೆ. ಹೀಗೆ ಸುಮಾರು ಒಂದು 6 ತಿಂಗಳು ಪ್ರಯತ್ನ ಮಾಡಿದ ಮೇಲೆ ಆ ಮಗು ಮ್ಯಾಥಮ್ಯಾಟಿಕ್ಸ್ನಲ್ಲಿ ಇಂಪ್ರೂವ್ ಆಗಿ 35ರಿಂದ 40 ನಂಬರ್ ತಗೊಳ್ಳೋದಕ್ಕೆ ಶುರುವಾಯಿತು. ಇದು ಒಂದು ಉದಾಹರಣೆ.